ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತು ವೆನ್ಸ್ಡೇ, ಇವತ್ತು ಥರ್ಸ್ಡೇ, ಡೇ ಏನೂ ನೆನಪಾಗಲ್ಲ. ಇವತ್ತು ಥರ್ಸ್ಡೇ 9:45 ಆಗಿದೆ ಟೈಮು. ಆ್ಯಂಡ್ ಇವತ್ತು ಒಂದು ನಾರ್ಮಲ್ ಸಿಂಪಲ್ ಡೈಲಿ ರುಟೀನನ್ನು ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಅಷ್ಟೇ ನಾನು ನಿಮಗೆ ತೋರಿಸಿದ್ದೆ, ಕ್ಲೀನ್ ಮಾಡಿದ್ದೀನಿ ರೂಮ್, ಕ್ಲೀನಿಂಗ್ ವ್ಲಾಗನ್ನು ತೋರಿಸಿದ್ದೀನಿ. ಇವತ್ತು ನೋಡಿ, ಅದರ ಇಲ್ಲಿ ನೋಡಿ, ಇದನ್ನೇ ಹೇಳಿದ್ದು. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಸ್ವಲ್ಪ ಮಾಯ್ಶ್ಚರೈಸರ್, ನಿಮ್ಮದು ಡ್ರೈ ಸ್ಕಿನ್ ಇದ್ದರೆ ಒಂದ್ಸಲ ಎಮೋಲಿನನ್ನು ಟ್ರೈ ಮಾಡಿ. ಯಾರಿಗಾದರೂ ಸ್ಕಿನ್ನು ಡ್ರೈ ಇದ್ದರೆ ಎಮೋಲಿನ್ ಮಾಯ್ಶ್ಚರೈಸರ್ ಏನು ಬರುತ್ತೆ ಅದನ್ನು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ. ಸ್ವಲ್ಪ ಲಿಪ್ ಬಾಮ್, ನನ್ನ ನ್ಯಾಚುರಲ್ ಹೇರ್ ನೋಡಿ ಹೀಗಿದೆ. ಇದು ಕಲರಿಂಗ್ ಮಾಡಿಸ್ಕೊಂಡಿದ್ದು ನಾನು, ಅದು ಯಾವುದಂತ ಬೇಕಾದರೆ ಆಮೇಲೆ ತೋರಿಸ್ತೀನಿ. ಚೆನ್ನಾಗಿದೆ, ಬ್ರೌನ್ ಶೇಡಲ್ಲಿ ಬರುತ್ತೆ, ಇಲ್ಲಿ ನೋಡಿ. ಆ್ಯಂಡ್ ಇವಾಗ ಕೆಳಗೆ ಹೋಗೋಣ. ಬ್ರೇಕ್ಫಾಸ್ಟ್ ಮಾಡಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ದೋಸೆ. समझ रहे हो आप? ಕೆಲವೊಂದ್ಸಲ ನನ್ನ ಕನ್ನಡದಿಂದ 1:2 ಸೆಕೆಂಡ್ನ ವಿಡಿಯೋನ 10 ಸಲ ಟೇಕ್ ತಗೊಳ್ತೇನೆ. ಕೆಲವು ಸರಿ ಬರೋದೇ ಇಲ್ಲ. ನನಗೆ ದೋಸಕ್ಕೆ ಶೆಜ್ವಾನ್ ಚಟ್ನಿ ಮತ್ತು ಮಯೋನೈಸ್ ಇದ್ದರೆ ಚೆನ್ನಾಗಿ ತಿಂಡಿ ಸೇರುತ್ತೆ. ಇಲ್ಲಿ ನೋಡಿ, ಉದ್ದಿನ ದೋಸೆ ನಾನು ಮಾಡೋದು ಇದೇ ರೀತಿ. ಉದ್ದಿನ ದೋಸೆನ ಕೂಡ ಮಸಾಲೆ ದೋಸೆ ಥರ ಮಾಡೋದು ಟ್ಯಾಲೆಂಟ್ ನನಗೆ ಮಾತ್ರ ಇರೋದು. ಆ್ಯಂಡ್ ಯಾರಿಗೆಲ್ಲ ವೆಯ್ಟ್ ಗೇನ್ ಆಗಬೇಕು ನಂತರ ಚೆನ್ನಾಗಿ ತಿನ್ನಿ. ಚೆನ್ನಾಗಿ ಅಂದರೆ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ, ಸರಿ ಮಧ್ಯಾಹ್ನ ಊಟ ಸರಿ ಮಾಡಿ, ಸಂಜೆ ಏನಾದರೂ ತಿನ್ನಿ. ನೀವೆಲ್ಲಾದರೂ ವರ್ಕ್ ಮಾಡ್ತಾ ಇರೋರಾದರೂ ಕೂಡ ಅಡ್ಡಿಲ್ಲ, ಆರ್ಡರ್ ಮಾಡಿ ತಿಂದುಬಿಡಿ. ಆ್ಯಂಡ್ ನೈಟ್ ಕೂಡ ಸರಿ ಊಟ ಮಾಡಿ, ಆಟೋಮ್ಯಾಟಿಕ್ ವೆಯ್ಟ್ ಗೇನ್ ಆಗ್ತೀರ. ಆ್ಯಂಡ್ ವೆಯ್ಟ್ ಗೇನ್ ರೆಸಿಪಿಯನ್ನು ಶೇರ್ ಮಾಡಬೇಕಂತ ಯಾರೋ ಒಬ್ಬರು ಹೇಳಿದರು. ನಾನು ಮಾಡ್ತೀನಿ ಅದನ್ನು ನೆಕ್ಸ್ಟು. ಬೇರೆಯವ್ರಿಗೆ ಸಹ ಹೆಲ್ಪ್ಫುಲ್ ಆಗ್ಬೋದು ಅದು, ಬಿಕಾಸ್ ಅವರಿಗೆ ರಿಸಲ್ಟ್ ಬಂದಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಊಟಕ್ಕೆ ಟೊಮ್ಯಾಟೊ ಬಾತ್ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ನಾವು ಮತ್ತು ರೆಡಿ ಕೊಂದ ಬರಲ್ಲ ನಾವೇ ಅತ್ತನ ಕಗಡೆ ಸಂತ ಕ್ಯಾಮರಾ ಆನ್ ಇದೆಯಾ ಇಲ್ವಾ ಏನಿಲ್ಲ. ಅವಳು ಇಷ್ಟ 3 ಟೊಮ್ಯಾಟೊ ಸಿಜ್ಜೋನು ಹೇಳ್ತಾ ಹೋಗ್ತಾರೆ. कौन है ये लोग? कहाँ से आते हैं? कसं करतोस तू? ನಾಡ್ದು ಮಗಿನ ಹುಟ್ಟೋದಕ್ಕೆ ಬಟ್ಟೆದು ಬತ್ತಿ ಮಾಡ್ತಾ ಇದ್ದಾನೆ. ಬಟ್ಟೆದು ಬತ್ತಿ? ಬಟ್ಟೆ ಹಳೆ ಬಟ್ಟೆದು, ಹಳೆ ಬಟ್ಟೆ ಅಲ್ಲ, ಹೊಸ ಬಟ್ಟೆದು ಬತ್ತಿ ಮಾಡ್ತಾ ಇದ್ದಾನೆ.
ಮಾಡೋರಿಗೆ ಕನ್ಫ್ಯೂಷನ್ ಇದೆ, ಹಳೇದ ಹೊಸ. ಅಲ್ಲ ಬರ್ತಡೆಗೆ ಬರ್ತಡೆಗೆ ಇಂಡಿಕಾ ಬರ್ತಡೆಗೆ ಇಂಡಿಕಾ. ಇದು ನನ್ನ ತಲೆ ಸ್ವಲ್ಪ ನನ್ನ ತಲೆಯಲ್ಲಿ ಸ್ವಲ್ಪ ಹಣ್ಣು ಕೂದಲ ಎಲ್ಲ ಮಧ್ಯೆ ಸ್ವಲ್ಪ ಎಲ್ಲ ಹಣ್ಣು ಕೂದಲಾಗಿದೆ, ಅದಕ್ಕೆ ಇಂಡಿಕಾವನ್ನ ಕಪ್ಪು ಕೂದಲ ರಹಸ್ಯ ಇಂಡಿಕಾ. ಅದು ನಗಾಡೋದು ನೋಡಿ ನೋಡಿ ಎಲ್ಲ ಕಡೆಗೆ ಹಣ್ಣಾಗಿದೆ. ಉಲ್ಲೋನಾ ಕಮ್ಮ ತು ಕಲ್ಕನ್ ನಡ್ಮಾಡರಿ ವರ್ಸ್ಟ್ ಅಂತೂ ವರ್ಸ್ಟ್ ಅಸ್. ಇಲ್ಲಿ ನೋಡಿ ಈ ಬಿಳಿ ಕೂದಲೆಲ್ಲ ಇದರಿಂದ ಕಪ್ಪಾಗತ್ತೆ ಇವಾಗ. ಇಂಡಿಕಾದು ವಿಡಿಯೋ ಆಗಬಾರ್ದಂತೆ, ಎಲ್ಲರೂ ನೋಡ್ತಾರಂತೆ. ನೋಡಲಿ ಏನಾಯಿತು, ಎಲ್ಲರೂ ಹಾಕ್ತಾರೆ. ಆ್ಯಂಡ್ ಇವಾಗ ಜಸ್ಟ್ ರೂಮ್ಗೆ ಬಂದೆ. ಅಮ್ಮ ಮೊನ್ನೆ ಕಾಟನ್ ಕಫ್ತಾನ್ ನೈಟೀಸನ್ನು ಆರ್ಡರ್ ಮಾಡಿದ್ರು, ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. 750 ಹತ್ರ ಕೊಟ್ಟಿದ್ದಾರೆ 2 ನೈಟಿಗೆ, ಬಟ್ ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲಿ ನೋಡಿ, ಇಲ್ಲಿ ಸ್ಟ್ರೆಚಬಲ್ ಬರುತ್ತೆ, ಇಲ್ಲಿ ಇಲಾಸ್ಟಿಕ್. ಆ್ಯಂಡ್ ಮತ್ತೊಂದು ರೆಡ್ ಕಲರಲ್ಲಿ, ರೆಡ್ ಮತ್ತು ವೈಟ್. ಇದು ಕೂಡ ಚೆನ್ನಾಗಿದೆ. ಇದರ ಲಿಂಕನ್ನು ನಾನು ಹಾಕಿರ್ತೀನಿ, ಯಾರಿಗಾದರೂ ಬೇಕಿದ್ರೆ ಚೆಕ್ ಮಾಡಿ. ಇಷ್ಟೇ, ಮತ್ತು ನಾನು ವಿಡಿಯೋನ ಮಧ್ಯಾಹ್ನದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ, ಟೊಮೆಟೊ ರೈಸಿಗೆ ಈಗ ಫಸ್ಟಿಗೆ 1-2 ಸ್ಪೂನ್ ಆಯಿಲನ್ನು ಹಾಕಬೇಕು. ಚಕ್ರ ಮೊಗ್ಗು, ಏಲಕ್ಕಿ, ಲವಂಗ, ಕಡೆಗೆ ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿಮೆಣಸು, ಗ್ರೀನ್ ಚಿಲ್ಲಿ, ಈರುಳ್ಳಿ, ಕಿತ್ಲ 1 ಈರುಳ್ಳಿ. ಇದಿಷ್ಟನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದು ಪೇಸ್ಟ್ ಎಂತೆಲ್ಲ ಹಾಕಿದ್ದು. ಇದು ಫಸ್ಟು ಟೊಮೆಟೊ ಬೇಯಿಸ್ಕೊಂಡು ಒಂದು 3 ಟೊಮೆಟೊಸ್ ತೊಗೊಂಡಿದ್ದೀನಿ. 3 ಟೊಮೆಟೊಸ್ನ ಬೇಯಿಸ್ಕೊಂಡು ಆಮೇಲೆ ಅದಂತು ಸಿಪ್ಪೆ ತೆಗೆದು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ತಣ್ಣಗಾಗಬೇಕು. ಗ್ರೈಂಡ್ ಮಾಡಬೇಕಾದ್ರೆ ಒಂದು 2 ಒಣಮೆಣಸು ಮತ್ತು ಒಂದು ಸ್ವಲ್ಪ ಇದು ಹುಣಸೆ ಹುಳಿ ಅದಷ್ಟು ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿದರೆ ಅಷ್ಟೇ. ಸ್ವಲ್ಪ ಬ್ರೌನಿಷ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಸ್ವಲ್ಪ ಅರಿಶಿನ, ಟೊಮೆಟೊ ರೈಸ್ ಪೌಡರ್ ಏನಿದೆ ಅದನ್ನು ಆ್ಯಡ್ ಮಾಡೋದು. ಫುಲ್ 1 ಪ್ಯಾಕೆಟ್ ಹಾಕಿದ್ದಾರೆ. ಸ್ವಲ್ಪ ರಸಂ ಪೌಡರು ಟೇಸ್ಟಿಗೆ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಮಿಕ್ಸಿಯಲ್ಲಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡೋದು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಾಲ್ಟ್ ನೋಡ್ಕೊಂಡು ಹಾಕಿ, ಬಿಕಾಸ್ ಟೊಮ್ಯಾಟೊ ಪ್ಯೂರಿ ಮಾಡಿದ್ದೀವಲ್ಲ ಅದು ಸ್ವಲ್ಪ ಹುಳಿ ಇರುತ್ತೆ. ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಇವಾಗ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ. ಅದಾದಮೇಲೆ ಇಲ್ಲಿ ಅನ್ನ ಏನು ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು. ರೈಸನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಜ್ಯೂಸ್ ಮಾಡಿದ್ದಾರೆ, ಅದನ್ನು ಟೇಸ್ಟ್ ಮಾಡಿ ನಿಮಗೆ ಕೂಡ ರೆಸಿಪಿನ ಇವಾಗಲೇ ಶೇರ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ ರೆಸಿಪಿ ಪ್ಲೀಸ್. ಆಯಿತು, ಬೆಲ್ಲ ಹಾಕಿ ಮಾಡಿ ಜ್ಯೂಸು. ಎಂತೆಲ್ಲ ಹಾಕಿದೆ ಮತ್ತು ಬೆಲ್ಲ, ಪುದೀನ, ಹಸಿ ಶುಂಠಿ ಮತ್ತು ಇದು ಲಿಂಬು ಹಾಂ, ಅದಷ್ಟನ್ನು ಇದು ಬೆಲ್ಲ, ಹಸಿ ಶುಂಠಿ ಮತ್ತು ಪುದೀನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಸೋಸ್ಕೊಂಡು ಅದಕ್ಕೆ ಲಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು
ಆಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಹೇಗೆ ಎಷ್ಟು ನಿಮಗೆ ನೀರು ಬೇಕು, ಅದು ಶುಗರಿಗೆ ತಕ್ಕಂಗೆ, ಸ್ವೀಟಿಗೆ ತಕ್ಕಂಗೆ. ಶುಗರಿಗೆ ತಕ್ಕಂಗೆ. ಸಾರಿ, ಸ್ವೀಟ್ ನಮ್ಮ ಮನೇಲಿ ಕನ್ನಡ ಯಾರಿಗೂ ಬರಲ್ಲ ಅನ್ಸುತ್ತೆ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅದು ಅದಕ್ಕೆ ನೀವು ಪತ್ತಾಳು ಮಾಡ್ಕೊಳ್ಳಿ. ನೀರು ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿ ಇವಾಗ. ನೀವು ಟೇಸ್ಟ್ ಮಾಡಿ, ನಾನು ಟೇಸ್ಟ್ ಮಾಡಿ ಟ್ರೈ ಮಾಡ್ತೀನಿ. ಚೆನ್ನಾಗಿದ್ರೆ ಮಾತ್ರ ನೀವು ಮನೇಲಿ ಟ್ರೈ ಮಾಡಿ. ಬದಲಾಯ್ತು. ಟೇಸ್ಟ್ ಮಾಡಿ ನೋಡುವ. ನನಗೆ ಇಷ್ಟ ಚೆನ್ನಾಗಿ ಮಾಡ್ತಾಳೆ, ಬಟ್ ನನಗೆ ಇಷ್ಟ ಆಗದಿದ್ರೆ ನಾನು ತಿನ್ನಲ್ಲ ಅಷ್ಟೆ. ಸ್ವಲ್ಪ ಉಪ್ಪು ಕಮ್ಮಿ, ಮತ್ತೆಲ್ಲ ಕರೆಕ್ಟ್ ಇದೆ ಅಲ್ಲ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಬೇಕಿದ್ರೆ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ, ಅಲ್ಲಿ ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ. ನಿಜ ಹೇಳ್ಬೇಕಲ್ಲ, ಸುಳ್ಳು ಹೇಳ್ಬಾರ್ದು. ಸ್ವಲ್ಪ ಸಾಲ್ಟ್ ಕಮ್ಮಿ ಅಷ್ಟೇ. ನೋಡಿದ್ರ ಯಾರಾದ್ರೂ ನೈಟ್ ನಕ್ವ ಬಾಗಿ ನೈಟ್ ಬಾಗೀಸ್ ಬ್ಲಾಕ್ ಪಳ್ಳೇನ ನೋಡೊಂದು ಸಾರಿ ಕ್ರೂಸ್ ಅವಚಕ್ಕೆ ಅಮ್ಮಿ ಕ್ರೂಸ್ ಹಾಕ. ಆ್ಯಂಡ್ ನಾನು ನಿಮಗೆ ಅವಾಗ ಹೇಳಿದ್ದೆ ಮಾರ್ನಿಂಗ್ ಹೇರ್ ಕಲರನ್ನು ತೋರಿಸ್ತೀನಿ ಅಂತ. ಇಲ್ಲಿ ನೋಡಿ, ಈ ಬ್ರೌನ್ ಶೇಡಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಫುಲ್ ಹೇರಿಗೆ ಬೇಕಾದರೂ ಅಪ್ಲೈ ಮಾಡ್ಬೋದು, ಬಟ್ ನಂಗೆ ಫುಲ್ ಹೇರಿಗೆ ಇಷ್ಟ ಇರಲಿಲ್ಲ. ಕೆಳಗಡೆ ಮಾತ್ರ ಬ್ರೌನಿಶ್ ಶೇಡಲ್ಲಿ ಬರಬೇಕಿತ್ತು. ಸೊ ಇವಾಗ ಹೀಗೆ ಅಪ್ಲೈ ಮಾಡಿದ್ದೀನಿ. ಗಾರ್ನಿಯರ್ ಅವರದ್ದು ಶೇಡ್ ಬಂದುಬಿಟ್ಟು 5.32 ಕ್ಯಾರಮಲ್ ಬ್ರೌನ್. ಇಲ್ಲಿದೆ ಲಿಂಕ್, ಬೇಕಾದರೆ ಅದನ್ನು ಆ್ಯಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಯಾರಿಗಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಮಾಡಿ. ಬಟ್ ಇದನ್ನು ಹೆಂಗೆ ಯೂಸ್ ಮಾಡಬೇಕಂದ್ರೆ ಎಲ್ಲದು ಇದರಲ್ಲಿ ಕೊಟ್ಟಿರ್ತಾರೆ ಯೂಸೇಜ್ ಎಲ್ಲ. ಬಟ್ ಏನು ಗೊತ್ತಾ, ಅಲ್ಲಿ ಕೊಟ್ಟಂಗೆ ಫಸ್ಟ್ ಯೂಸೇಜಲ್ಲಿ ನಿಮಗೆ ಆ ಕಲರ್ ಬರಲ್ಲ. ನಾನೇನು ಮಾಡಿದ್ದೀನಿ, ಒಂದು 2 times ಅಪ್ಲೈ ಮಾಡಿದ್ದೀನಿ. ಅಂದರೆ ಫಸ್ಟ್ ಒಂದ್ಸಲ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ಒಂದು 2 to 3 days ಬಿಟ್ಟು ವಾಪಸ್ ಅದೇ ಕಲರನ್ನು ಅದರಿಂದ ವಾಪಸ್ ಹೇರ್ ವಾಶ್ ಮಾಡಿದ್ದೀನಿ ಅಪ್ಲೈ ಮಾಡಿ. ಸೊ ಈ ಕಲರ್ ಇದೆ. ಆ್ಯಂಡ್ ತುಂಬ ಟೈಮ್ ಬಂದಿದೆ, ನನಗೆ ಕರೆಕ್ಟ್ ನೆನಪಿಲ್ಲ ಯಾವ ಇಯರ್ ತಗೊಂಡಿದ್ದು, ಅಥವಾ ಈ ಇಯರ್ ಅಲ್ಲ, ಲಾಸ್ಟ್ ಇಯರ್. ಬಟ್ ನನಗೆ ಡೇಟ್ ಎಲ್ಲ ನೆನಪಿಲ್ಲ. ಬಟ್ 1 year ಆಗ್ತಾ ಬಂತು ನೋಡಿ, ಇನ್ನೂ ಕಲರ್ ಏನೂ ಫೇಡ್ ಆಗಲಿಲ್ಲ. ಸೊ ಅಲ್ಲಿ ಬೇರೆ ಕಡೆ ಎಲ್ಲ ಹೋಗಿ ಮಾಡಿಸೋದು ಬದಲು ಮನೆಯಲ್ಲೇ ಒಳ್ಳೇದು ಅನಿಸುತ್ತೆ ನನ್ನ ಪ್ರಕಾರ. ನಾನಿದು ಸೆಕೆಂಡ್ or third time ಮಾಡಿಸ್ತಾ ಇರೋದು. ಚೆನ್ನಾಗಿದೆ, ಬೇಕಾದರೆ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಎಣಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಬಾಯ್ ಬಾಯ್, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.